ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಸ್ವಾಮೀಜಿ ವೇಷದಲ್ಲಿ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಲಾಕ್ ಮ್ಯಾಜಿಕ್ ಮಾಡಿ ದರೋಡೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಸಿಂಧನೂರಿನ ಇಂದಿರಾನಗರದಲ್ಲಿ ಇರುವ ಶ್ರೀ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ ಮಾಲೀಕನನ್ನ ಗುರಿಯಾಗಿಸಿಕೊಂಡು ಈ ಕೃತ್ಯ ಎಸಗಲಾಗಿದೆ ಅಂತ ತಿಳಿದು ಬಂದಿದೆ. ಸ್ವಾಮೀಜಿ ವೇಷಧಾರಿ ಅಂಗಡಿಗೆ ಬಂದು 2 ಹೂಗಳನ್ನ ಕೈಯಲ್ಲಿ ನೀಡಿ ಅದರ ಪರಿಮಳವನ್ನ ಸೂಸುವಂತೆ ಹೇಳಿದ್ದಾನೆ. ಹೂವಿನ ವಾಸನೆ ಪಡೆದ ನಂತರ ತಾನು ಮಂಕಾಗಿದ್ದಾಗಿ ಅಂಗಡಿ ಮಾಲೀಕ ತಿಳಿಸಿದ್ದಾರೆ. ಬಳಿಕ ತಲೆಯ ಮೇಲೆ ಬಿಳಿ ವಸ್ತ್ರ ಹಾಕಿ ಬ್ಲಾಕ್ ಮ್ಯಾಜಿಕ್ ಮಾಡಿದ ಆರೋಪ ಕೇಳಿಬಂದಿದೆ. ಅದೇ ವೇಳೆ ಅಂಗಡಿಯ ಗಲ್ಲಪೆಟ್ಟಿಗೆಯಲ್ಲಿ ಇದ್ದ 10,500 ನಗದು ಹಾಗೂ ಬಲಕೈಯಲ್ಲಿ ಇದ್ದ ಅರ್ಧ ತೊಲೆ ಬಂಗಾರದ ಉಂಗುರವನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಸರ್, ನಾವು ಶ್ರೀ ಸಾಯಿ ಮೆಡಿಕಲ್ ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿಗೆ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡಕತ್ತಾರ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನವ್ರ ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇಟ್ಟು ಸರ್ ಕುಡಿಯೋಕ್ಕೆ ಎಲ್ಲರಿಗೆ. ಅದು ನೋಡಿಕೆ ಸರ್ ನನಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಕ್ಕೆ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್ ಒಂದು ಬಾಟ್ಲಿ ಇಲ್ಲಿಟ್ಟೆ, ಮತ್ತು ಆಮೇಲೆ 3 ಬಂದು ಕೈಲಿಟ್ಟ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಬೇಡ, ನಮಗೆ ಪೈಸೆ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ. ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡೋಕೆ ನಮಗೆ ಒಂದು 2-3 ಮಾತು, ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತದೆ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರೆ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟಿಗೆ ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ. ಕೈಲಿ ಸ್ವಲ್ಪ ಹೊಲ್ಸಿದ್ದೆ. ನಾವು ಏನು ಮಾಡಿದ್ವಿ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮುಸಿಟ್ಟನ ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ನಮಗೆ ಅದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು 2 ಹೂ ಕೊಟ್ಟಿದೆ. ಅದೇ ಹೂ ಈ ಥರ ತಾನು ಜಾದುಗರು ಈ ಥರ ಆಗ್ಬಿಟ್ಟು ನೋಡ್ರಿ, ಇದೇ ಥರ ಆಗಿದೆ. ಅದು ಕೊಟ್ಟಿದೆ ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂ ಒಂದು ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟಿದೆ ಜಾದುಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲಿ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತಾರ ನಮಗೆ, ಅದೇ ನಾನು ಹೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡು ಇದೆ, ಅದನ್ನು ಕೊಡೋಕೆ ತಯಾರಾಗಿಬಿಟ್ಟಿದೆ. 10,500 ಅಂತ ತೊಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಂಗುರ ಇದ್ದೆ, ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮದು ಮಾತು ಹೇಳಕತ್ತಾರ. ಸರ್ ಅಂತ ಕೈ ತೋರಿಸ, ನಾನು ಯಾವ ತಗೊಂಡಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ಅವ್ನು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ನಾನು ಎದಕ್ಕೆ ಹೇಳಕತ್ತಾರ ಅಂದರೆ, ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿ ಸ್ವಲ್ಪ ದಯಮಾಡಿ ಎಲ್ಲರೂ ದೇಸಿಡ್ರಿ. ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಇದು ಮಾಡಿ ಸರ್ ಎಲ್ಲರೂ. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಸವರಾಜ್ ಹುಂದೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.